ಮಹಾತ್ಮರು ಲಕ್ಷಣ ಯಾವ ಥರ ಇರುತ್ತೆ ಅನ್ನೋಕ್ಕೆ ನಾವು ಇದನ್ನ ನಮ್ಮ ಗುರುರಾತ್ರಲ್ಲಿ ನೋಡಿದ್ದು ವಿಚಾರ. ನನಗೆ ಸದಾಶಿವ ಬ್ರಹ್ಮೇಂದ್ರದ್ದು ಮತ್ತು ಕೈವಾರ ತಾತಯ್ಯನವ್ರದ್ದು ಮತ್ತು ಯೋಗಿ ವೇಮನಂದು ಜೀವನ ಚರಿತ್ರೆ ಜ್ಞಾಪಕ ಬರುತ್ತೆ. ಈ ನಮ್ಮ ಗುರುನಾಥರ ವಿಷಯ ಮತ್ತು ಭಾವನೆ ಅಂತ ಹೇಳ್ತಿದ್ರಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ಅನಿಸಿದ್ದು ನನಗೆ, ವೇಮಣ್ಣ ತುಂಬ ಎಲ್ಲ ಬೈರಾಗಿಯಾಗಿ ಎಲ್ಲ ಬಿಟ್ಬಿಟ್ಟು ದಿಗಂಬರನಾಗಿ ಹುಚ್ಚಿನಂತೆ ತಿರುಗ್ತಾ ಇರ್ತಾನೆ. ಹುಚ್ಚ ಅನ್ನೋದು ತುಂಬ ತುಚ್ಛವಾದ ಪದ. ಅದು ಬಾಲೋನ್ಮತ್ತ ಪಿಶಾಚ ವೇಷಾಯ ಅಂತ ಹೇಳ್ತಾರೆ. ಸಂಸಾರದ ಭಯ ಇರ್ಬೋದು, ದುಡ್ಡಿನ ಭಯ ಇರ್ಬೋದು, ರೋಗ ರುಜಿನದ ಭಯ ಇರ್ಬೋದು, ಈ ಥರ ಎಷ್ಟು ಥರ ಭಯ ಇದೆ ಆಯಿತಾ. ಅವೆಲ್ಲ ಮಹಾಭಯ, ಎಲ್ಲದಕ್ಕಿಂತ ಮಹಾಭಯ ಪ್ರಾಣದ ಭಯ. ಈ ಸ್ಟೇಜ್ ಫಿಯರು ದೊಡ್ಡ ಭಯ ಅಂತ ಹೇಳ್ತಾರೆ ಸೈಕಾಲಜಿಸ್ಟ್ಗಳು. ಆ ಥರದ್ದು ಏನೇ ಭಯಗಳಿರಲಿ, ಅಂಥ ಮಹಾಭಯಗಳೆಲ್ಲ ಮಹಾಭಯ ನಿವಾರಣಾಯ ಚಿದಾನಂದಾತ್ಮನೆ ಸದಾತ್ಮ ಧ್ಯಾನ ನಿರತಂ ಅಂತೇಳಿ ಆ ಆತ್ಮನ ಚಿಂತನೆಯಲ್ಲೇ ಸದಾ ಇದ್ದುಬಿಟ್ಟು ಆ ಚಿತ್ತಕ್ಕೆ ಆನಂದ. ಅದು ಈ ಲೌಕಿಕ ಆನಂದ ಅಲ್ಲ, ಆಧ್ಯಾತ್ಮಿಕವಾದಂಥ ಆನಂದ. ಅದಕ್ಕೆ ಸಮನಾಗಿರೋ ಅದು ಈಡೇರಿದಾಗ ಅದಕ್ಕೆ ಬೇಕಾದಷ್ಟು ವ್ಯವಸ್ಥೆ ತುಂಬ ಜನ ಹೇಳಿದ್ದಾರೆ. ಅದು ಅಷ್ಟು ಎಂಥ ವ್ಯವಸ್ಥೆ ಮಾಡಿದ್ರು ಅಂದರೆ ಅಂಥ ವ್ಯವಸ್ಥೆನ ಗುರುಗಳನ್ನ ಎದುರುಗೊಳ್ಳಕ್ಕೆ ಇಡೀ ಸಕ್ರೆಪಟ್ಟಣಕ್ಕೆ ಅಲಂಕಾರ ಆಗಿತ್ತು ಗುರುಗಳು. ಆವಾಗ ಅವರು ಗುರುಗಳನ್ನ ಬೀಳ್ಕೊಡೋಕ್ಕೆ ಸಂದರ್ಭ ಈ ಊರು ಗಡಿ ತನಕ ದಾಟಿಸ್ಬಾರ್ದು. ಅದೆಲ್ಲ ನಮ್ಮ ಗುರುಗಳದ್ದು ಒಂದಷ್ಟು ಕೆಲವು ಪ್ರಿನ್ಸಿಪಲ್ಸ್ ಅಂತ ಅನ್ಕೋಬೋದು. ಅದಕ್ಕೆ ಇದು ಅವಧೂತರ ಲಕ್ಷಣ. ಎಲ್ಲದನ್ನು ತೊರೆದಿರೋನಿಗೆ ಏನೂ ಇರಲ್ಲ, ಆದರೆ ಆ ಉನ್ಮತ್ತಾನಂದ ಅವಸ್ಥೆ ಇರುತ್ತಲ್ಲ, ಅದು ನೋಡೋರಿಗೆ ಹಂಗೆ ಕಾಣುತ್ತೆ. ಅದಕ್ಕೆ ಹುಚ್ಚರು ಅಂತಾರೆ. ಈಗೇನೋ ತುಂಬ ನಾವು ನಾಗರಿಕರಾಗಿ ಬದುಕ್ತಾ ಇದ್ದೀವಿ ಅಂತ ಅನ್ಕೊಳ್ಳೋರಿಗೆ ಇದು ಒಂಥರ ಹುಚ್ಚು ಅನ್ಸುತ್ತೆ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಮಹಾತ್ಮರು ಲಕ್ಷಣ ಯಾವ ಥರ ಇರುತ್ತೆ ಅನ್ನೋಕ್ಕೆ ನಾವು ಇದನ್ನ ನಮ್ಮ ಗುರುರಾತ್ರಲ್ಲಿ ನೋಡಿದ್ದು ವಿಚಾರ. ನನಗೆ ಸದಾಶಿವ ಬ್ರಹ್ಮೇಂದ್ರದ್ದು ಮತ್ತು ಕೈವಾರ ತಾತಯ್ಯನವ್ರದ್ದು ಮತ್ತು ಯೋಗಿ ವೇಮನಂದು ಜೀವನ ಚರಿತ್ರೆ ಜ್ಞಾಪಕ ಬರುತ್ತೆ. ಅವರೆಲ್ಲ ಒಂಥರ ದಿಗ್ಗಜರೇ, ದಿಗಂಬರರಾಗಿ ಎಲ್ಲ ಕಡೆ ಸುತ್ತೋರು. ಸರ್ವಜ್ಞ ಲಂಗೋಟಿ ಹಾಕತ್ತಿದ್ದ. ಅವನ ಸಮಕಾಲೀನ ವೇಮಣ್ಣ, ಅವನು ಲಂಗೋಟಿನೂ ಹಾಕತ್ತಿರಲಿಲ್ಲ. ಅವನು ಸದಾಶಿವ ಬ್ರಹ್ಮೇಂದ್ರ ಥರ ಪೂರ್ಣ ದಿಗಂಬರ ಆಗ್ಬಿಡ್ತಾನೆ. ಆಗ್ಬಿಟ್ಟು ಹುಚ್ಚನ್ ಥರ ತಿರುಗ್ತಾ ಇರ್ತಾನೆ. ತೆಲುಗಲ್ಲಿ ವೇಮನ ಶತಕ ಅಂತ ಫೇಮಸ್ಸು. ನೀವು ನಮ್ಮದು ಸರ್ವಜ್ಞನ ವಚನಗಳು ಹೆಂಗೆ ಹೇಳ್ತಾರೆ, ತೆಲುಗಿನವರು ವೇಮನ ಶತಕ ಹೇಳ್ತಾರೆ. ಶತಕ ಅಂದರೆ 100 ಸಹಸ್ರ ಸಂಖ್ಯೆಯಲ್ಲಿ ಬರೆದಿಲ್ಲ, ಅವನು ಹೇಳಿದ್ದಾನೆ, ದಾಖಲೆ ಮಾಡಿದ್ದಾರೆ. ಅವನು ವೇಮಣ್ಣಂದು ಒಂದು ಘಟನೆ ನನಗೆ ಜ್ಞಾಪಕ ಬರುತ್ತೆ. ಈ ನಮ್ಮ ಗುರುನಾಥರ ವಿಷಯ ಮತ್ತು ಭಾವನೆ ಅಂತ ಹೇಳ್ತಿದ್ರಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ಅನಿಸಿದ್ದು ನನಗೆ, ವೇಮಣ್ಣ ತುಂಬ ಎಲ್ಲ ಬೈರಾಗಿಯಾಗಿ ಎಲ್ಲ ಬಿಟ್ಬಿಟ್ಟು ದಿಗಂಬರನಾಗಿ ಹುಚ್ಚಿನಂತೆ ತಿರುಗ್ತಾ ಇರ್ತಾನೆ. ಹುಚ್ಚ ಅನ್ನೋದು ತುಂಬ ತುಚ್ಛವಾದ ಪದ. ಅದು ಬಾಲೋನ್ಮತ್ತ ಪಿಶಾಚ ವೇಷಾಯ ಅಂತ ಹೇಳ್ತಾರೆ. ಈ ಅವಧೂತರ ಲಕ್ಷಣ ಯಾವ ಥರ ಇರುತ್ತೆ ಅನ್ನೋದಕ್ಕೆ ದತ್ತಾತ್ರೇಯನ ಒಂದು ದತ್ತಮಾಲಾ ಮಂತ್ರ ಅಂತ ಬರುತ್ತೆ. ಆ ಮಂತ್ರನ ಪ್ರಾರಂಭ ಆಗೋದೇ ಈ ಥರ: ಓಂ ನಮೋ ಭಗವತೆ ದತ್ತಾತ್ರೇಯಾಯ ಸ್ಮರಣ ಮಾತ್ರ ಸಂತುಷ್ಟಾಯ. ಓಂ ನಮೋ ಭಗವತೆ ದತ್ತಾತ್ರೇಯಾಯ. ಆ ಭಗವತ್ ಸ್ವರೂಪಿಯಾದ ದತ್ತಾತ್ರೇಯನಿಗೆ ನಮಸ್ಕಾರ. ಆ ಗುರುಗೆ ನಾವೇನು ಮಾಡಿದ್ವು? ಗುರುದಕ್ಷಿಣೆ ಅಂತ ಏನಾದ್ರು ಕೊಡೋದಾ? ಹಣ್ಣು ಹಂಪಲು ಕೊಟ್ಟರೆ ತೃಪ್ತಿ ಆಗುತ್ತಾ? ಕೈಕಾಲು ಒತ್ತಿದ್ರೆ ಏನಾರು ಗುರುಗಳಿಗೆ ಏನಾರು ಆಗುತ್ತಾ? ಸ್ಮರಣ ಮಾತ್ರ ಸಂತುಷ್ಟಾಯ. ಗುರುವೇ ದತ್ತ, ಜೈ ಗುರುದತ್ತ ದತ್ತ. ನಮ್ಮ ಗುರುನಾಥರನ್ನ ಸ್ಮರಣ ಮಾತ್ರ ಸಂತುಷ್ಟ. ನಾನು ಸ್ಮರಣೆ ಮಾಡ್ಕತ್ತೀಯ, ನನ್ನ ಶಿಷ್ಯ ಸಾಕು, ಇನ್ನೇನು ಮಾಡೋದು ಬೇಡ. ಸ್ಮರಣ ಮಾತ್ರ ಸಂತುಷ್ಟಾಯ. ಇಷ್ಟು ಮಾಡಿದ್ರೆ ಏನಾಗುತ್ತೆ ನಮಗೆ?
ಮಹಾಭಯ ನಿವಾರಣಾಯ. ಜೀವನದಲ್ಲಿ ಭಯನೇ ದೊಡ್ಡ ವಿಷಯ. ಪ್ರಾಣ ಭಯ ಆಗಿರ್ಬೋದು, ಸಂಸಾರದ ಭಯ ಇರ್ಬೋದು, ದುಡ್ಡಿನ ಭಯ ಇರ್ಬೋದು, ರೋಗ ರುಜಿನದ ಭಯ ಇರ್ಬೋದು. ಈ ಥರ ಎಷ್ಟು ಥರ ಭಯ ಇದೆ ಆಯ್ತಾ. ಅವೆಲ್ಲ ಮಹಾಭಯ. ಎಲ್ಲದಕ್ಕಿಂತ ಮಹಾಭಯ ಪ್ರಾಣದ ಭಯ. ಈ ಸ್ಟೇಜ್ ಫಿಯರು ದೊಡ್ಡ ಭಯ ಅಂತ ಹೇಳ್ತಾರೆ ಸೈಕಾಲಜಿಸ್ಟ್ಗಳು. ಆ ಥರದ್ದು ಏನೇ ಭಯಗಳಿರಲಿ, ಅಂಥ ಮಹಾಭಯಗಳೆಲ್ಲ ಮಹಾಭಯ ನಿವಾರಣಾಯ. ಈ ಏನಾದರೂ ಒಂದು ಆಫರ್ ಕೊಟ್ಟರೆ ಅದಕ್ಕೆ ಒಂದಕ್ಕೊಂದು ಫ್ರೀ ಅಂತ ಇವತ್ತಿನ ಕಾಲದಲ್ಲೆಲ್ಲ ಇದೆಯಲ್ಲ, ಬೈ ಒನ್ ಗೆಟ್ ಒನ್ ಫ್ರೀ ಅಂತ. ಈ ಆಫರ್ನ ನಮ್ಮ ಪರಂಪರೆಯಲ್ಲಿ ಯಾವಾಗಲೂ ಕೊಟ್ಬಿಟ್ಟಿದ್ದಾರೆ. ಅವನ ಸ್ಮರಣ ಮಾತ್ರ ಸಂತುಷ್ಟ ಆಗ್ಬಿಟ್ಟ. ಮಹಾಭಯ ನಿವಾರಣೆಯ ಇನ್ನೊಂದು ಮಹಾಜ್ಞಾನಪ್ರದಾಯ. ಮಹಾಭಯ ನಿವಾರಣೆಯ ಎಂತೆಂಥ ಭಯ ನಮ್ಗೋಗುತ್ತೆ. ಆಮೇಲೆ ಮಹಾಜ್ಞಾನಪ್ರದಾಯ. ಎಂಥ ಜ್ಞಾನ ತಿಳುವಳಿಕೆ ಕೊಡ್ತಾನೆ ಗುರು ಅಲ್ವಾ. ನಮಗೇನಾದ್ರೂ ಒಂದು ಕಿಂಚಿತ್ ಒಂದು ಸ್ವಲ್ಪನಾದ್ರೂ ಒಂದು ಪ್ರಜ್ಞೆ ಇದೆ, ಒಂದು ಚೂರು ಏನಾದ್ರು ಸಮಾಜದಲ್ಲಿ ಒಂದು ಒಳ್ಳೆ ಗೌರವ ಜನ ಕೊಡ್ತಾರೆ ಅಂದ್ರೆ ಆ ಗುರು ಕೊಟ್ಟಿರೋ ಜ್ಞಾನದಿಂದ ಅಲ್ವಾ. ಆ ಜ್ಞಾನ ಯಾರು ಕೊಡ್ತಾರೆ? ಮಹಾಜ್ಞಾನಪ್ರದಾಯ. ಬರೀ ಜ್ಞಾನ ಅಲ್ಲ, ಅದರಲ್ಲಿ ಆತ್ಮಜ್ಞಾನ ಕೊಡ್ತಾನೆ, ಮೋಕ್ಷ ಜ್ಞಾನ ಕೊಡ್ತಾನೆ. ಆತ್ಮಜ್ಞಾನ ಬಂದ್ರೆ ಮೋಕ್ಷ ಸಿಕ್ಕಂಗೆ. ಮಹಾಜ್ಞಾನಪ್ರದಾಯ. ಇಷ್ಟಾದ್ಮೇಲೂ ಚಿದಾನಂದಾತ್ಮನೇ, ಆ ಚಿತ್ತದ ಆನಂದ ಇದೆಯಲ್ಲ ಒಳಗಡೆ, ಆ ಬ್ರಹ್ಮಾನಂದ ಅಂತ ಕರೀತಾರಲ್ಲ ಯೋಗಿಗಳು, ಆ ಚಿದಾನಂದಾತ್ಮನೇ ಸದಾತ್ಮ ಧ್ಯಾನ ನಿರತಂ ಅಂತೇಳಿ ಆ ಆತ್ಮನ ಚಿಂತನೆಯಲ್ಲೇ ಸದಾ ಇದ್ದುಬಿಟ್ಟು ಆ ಚಿತ್ತಕ್ಕೆ ಆನಂದ. ಅದು ಈ ಲೌಕಿಕ ಆನಂದ ಅಲ್ಲ, ಆಧ್ಯಾತ್ಮಿಕವಾದಂಥ ಆನಂದ. ಅದಕ್ಕೆ ಸಮನಾಗಿರೋ ಆನಂದ ಯಾವುದೂ ಇಲ್ಲ. ಚಿದಾನಂದಾತ್ಮನೇ. ಆವಾಗ ಮುಂದಿನ ಪದ ಬಾಲೋನ್ಮತ್ತ ಪಿಶಾಚ ವೇಷಾಯ ಅಂತ ಬರುತ್ತೆ. ಈ ಪಿಶಾಚಿ ಅಂದ್ರೆ ಅದಕ್ಕೆಲ್ಲ ಕೆಟ್ಟ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ, ಪದನ ಹಾಳು ಮಾಡ್ಬಿಟ್ಟಿದೀವಿ ನಾವು. ಅಂದ್ರೆ ವಿಷಯಾಸಕ್ತವಾಗಿರೋ ಮನಸ್ಸು ಅಂತ ನನಗೆ ಗುರುನಾಥರು ಹೇಳಿದ್ದಾರೆ. ವಿಷಾಚಿ ಅದು ಪಿಶಾಚಿ ಆಗಿರೋದು ಅಂತ. ಈ ಪಿಶಾಚಿ ದೇಹ ಅಂತ ಗುರುಗಳು ಹೇಳ್ತಿದ್ರು. ನಂಗೆ ಆಮೇಲೆ ಅರ್ಥ ಆಯ್ತು ಈ ಮಂತ್ರ ಓದಿದ್ಮೇಲೆ ಯಾಕೆ ಅವ್ರು ನಿಜವಾದ ಅವಧೂತರು ಅಂತ ನನಗೆ ಖಾತ್ರಿಗೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇಲ್ಲಿ ದತ್ತಾತ್ರೇಯನ ಸ್ವರೂಪ ನಾನು ಏನ್ ಹೇಳ್ತಾ ಇದ್ದೀನಿ, ಇದೇ ಸ್ವರೂಪ ನಮ್ಮ ಗುರುನಾಥರು ಇದ್ದಿದ್ದು. ನಾವು ತುಂಬ್ಕೊಂಡಿದೀವಿ, ನೋಡಿದೀವಿ ಇದನ್ನ. ಬಾಲೋನ್ಮತ್ತ ಪಿಶಾಚ ವೇಷಾಯ ಅಂತ. ಬಾಲೋನ್ಮತ್ತ ಪಿಶಾಚ ಅಂದ್ರೆ ಈ ಮಕ್ಕಳು, ಸಣ್ಣ ಮುಗ್ಧವಾಗಿರೋ ಮಕ್ಕಳುಗಳು ಓವರ್ ಎಕ್ಸೈಟ್ ಆಗ್ತವೆ. ಅವಕ್ಕೆ ಏನೋ ಒಂಥರ ಖುಷಿ ಆದಾಗ ಕಿತ್ ಹಾಕಿ ಎಲ್ಲ ಮಾಡಿ ತಲೆ ಮೇಲೆಲ್ಲ ಏರ್ಕೊಂಡು ತಲೆ ಗಿಂಜಾಡಿ ಏನೇನೋ ಅದಕ್ಕೆ ಗೊತ್ತಿರಲ್ಲ, ಅದು ಏನ್ ಮಾಡ್ತಾ ಇದೀನಿ ಅಂತ ಗೊತ್ತಿರಲ್ಲ. ನಾವು ಆ ಅವಸ್ಥೆನೂ ನೋಡಿದ್ದೀವಿ. ಗುರುಗಳು ಅವರಿಗೆ ಶೃಂಗೇರಿ ಜಗದ್ಗುರುಗಳು ಅವ್ರ ಮನೆಗೆ ಅವ್ರ ಮನೆ ಅಂತಲ್ಲ, ಸಕ್ಕರೆ ಬಣ್ಣಕ್ಕೆ ಬರಬೇಕು, ಅವ್ರನ್ನ ವೈಭವಯುತವಾಗಿ ಅವ್ರನ್ನ ನಡೆಸ್ಕೋಬೇಕು, ಅವ್ರ ಪಾದಸ್ಪರ್ಶ ಮನೆ ಒಳಗೆ ಆಗ್ಬೇಕು ಅನ್ನೋದೊಂದು ಬಯಕೆ ಇತ್ತು. ಅದು ಈಡೇರ್ತು. ಅದು ಈಡೇರಿದಾಗ ಅದಕ್ಕೆ ಬೇಕಾದಷ್ಟು ವ್ಯವಸ್ಥೆ ತುಂಬ ಜನ ಹೇಳಿದ್ದಾರೆ. ಅದು ಅಷ್ಟು ಎಂಥ ವ್ಯವಸ್ಥೆ ಮಾಡಿದ್ರು ಅಂದ್ರೆ ಅಂಥ ವ್ಯವಸ್ಥೆನ ಗುರುಗಳನ್ನ ಎದುರುಗೊಳ್ಳಕ್ಕೆ ಸಾಕು. ಈ ಸಕ್ಕರೆಪಟ್ಟಣಕ್ಕೆ ಅಲಂಕಾರ ಆಗಿತ್ತು. ಗುರುಗಳನ್ನ ಬೀಳ್ಕೊಟ್ಟಾಗ ಒಂದು ಕಡ್ಡಿ ಬಿಡ್ದಂಗೆ ಪ್ರತಿಯೊಂದು ವಸ್ತುನು ಒಂದು 3-4 ಲಾರಿ ತುಂಬಿ ಶೃಂಗೇರಿಗೆ ಕಳಿಸ್ಕೊಟ್ಟಿದ್ರು ಎಲ್ಲದನ್ನು. ಅದು ಗುರುಗಳಿಗೆ ತಂದಿರೋ ವಿಚಾರ ಅಂದ್ರೆ ಒಬ್ಬ ಗುರುಗೆ ಒಂದು ಯಾವ ರೀತಿ ನಾವು ಗುರುನ ನಡೆಸ್ಕೋಬೇಕು ಅಂದ್ರೆ, ಯಾವ ರೀತಿ ನಾವು ಗುರುಗಳಿಗೆ ಒಂದು ಗುರು ಸೇವೆ ಯಾವ ಥರ ಮಾಡಬೇಕು, ಗುರು ಸ್ಮರಣೆ ಯಾವ ಥರ ಮಾಡಬೇಕು, ಗುರುಗಳ ಹತ್ರ ಯಾವ ರೀತಿ ಅನುಗ್ರಹ ತಗೋಬೇಕು ಅನ್ನೋದನ್ನ ಅವರೇ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದಾರೆ. ಇವತ್ತೆಲ್ಲ ಗುರುಬಂಧುಗಳು ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಅಷ್ಟು ಅಪಾರ ಗುರುಭಕ್ತಿ ಎಲ್ಲರಲ್ಲೂ ಜಾಗೃತಗೊಳಿಸೋಗಿದ್ದಾರೆ ಗುರುಗಳು. ಆವಾಗ ಅವರು ಗುರುಗಳನ್ನ ಬೀಳ್ಕೊಡೋಕ್ಕೆ ಸಂದರ್ಭ ಈ ಊರ್ ಗಡಿ ತನಕ ದಾಟಿಸ್ಬಾರದು. ಅದೆಲ್ಲ ನಮ್ಮ ಗುರುಗಳದ್ದು ಒಂದಷ್ಟು ಕೆಲವು ಪ್ರಿನ್ಸಿಪಲ್ಸ್ ಅಂತ ಅನ್ಕೋಬೋದು ಇದೆ. ಯಾರೇ ಬಂದರೂ ಅವ್ರು ವಾಪಸ್ ಹೋಗುವವರೆಗೂ ಜವಾಬ್ದಾರಿ ಕಣಯ್ಯ ಅಂತ ಹೇಳೋರು. ಗೌರಿ ಹಳ್ಳದಿಂದ ಆಚೆವರೆಗೂ ಕಾರ್ ಗುರುಗಳ ಮುಂದ್ಗಡೆ ಮೆರವಣಿಗೆಯಲ್ಲಿ ಹೋಗಿ ಭಜನೆ ಮಾಡ್ಕೊಂಡು ಕಳಿಸಿ, ಜೊತೆಗೆಲ್ಲ ಜನಗಳನ್ನು ಕಳಿಸ್ಕೊಟ್ಟು ಕಳಿಸಿ ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ನಡ್ಕೊಂಬಂದಿದ್ದು. ಆ ಕಲ್ಮರ್ಡಿ ಮಠದ ಹತ್ರ ಎಲ್ಲ ಅಲ್ಲಿಂದ ಗೌರಿ ಹಳ್ಳದಿಂದ ನಡ್ಕೊಂಬರ್ಬೇಕಾರೆ ಗುರುಗಳಿಗೆ ತುಂಬ ಆನಂದ ಆಗಿ ಈ ಭಜನೆ ಸಂತ ಕುಳಿಚ ರಾಜ ಎಲ್ಲ ಹೇಳ್ಬೇಕಾದ್ರೆ ಸಣ್ಣ ಮಕ್ಕಳು ತರ ಕುಣಿದಿದ್ದಾರೆ ಗುರುಗಳು. ಅದನ್ನ ನೋಡಿದಾಗ ನಂಗೆ ಅನ್ಸುತ್ತೆ ಇದು ಬಾಲೋನ್ಮತ್ತ ಪಿಶಾಚ ವೇಷಾಯ ಅಂದ್ರೆ ಯಾವ ಥರ ಆ ಥರ ಅಂತ. ಅಷ್ಟು
ಅಷ್ಟು ಆನಂದದಿಂದ ಎಲ್ಲ ಕುಣಿದು ಕುಪ್ಪಳಿಸಿ ಅಷ್ಟು ಮುಗ್ಧತೆಯಿಂದ ಒಂದು ಸಣ್ಣ ಮಕ್ಕಳುಗಳು ಎಕ್ಸೈಟ್ ಆಗ್ತಾರಲ್ಲ ಆ ಥರ. ಅದಕ್ಕೆ ಇದು ಅವಧೂತರ ಲಕ್ಷಣ. ಎಲ್ಲದನ್ನು ತೊರೆದಿರೋನಿಗೆ ಏನೂ ಇರಲ್ಲ, ಆದರೆ ಆ ಉನ್ಮತ್ತಾನಂದ ಅವಸ್ಥೆ ಇರುತ್ತಲ್ಲ ಅದು ನೋಡೋರಿಗೆ ಹಂಗೆ ಕಾಣುತ್ತೆ. ಅದಕ್ಕೆ ಹುಚ್ಚರು ಅಂತಾರೆ. ಈಗ ಏನೋ ತುಂಬ ನಾವು ನಾಗರಿಕರಾಗಿ ಬದುಕ್ತಾ ಇದ್ದೀವಿ ಅಂತ ಅನ್ಕೊಳ್ಳೋರಿಗೆ ಇದು ಒಂಥರ ಹುಚ್ಚುಂಸೆ. ಅದಕ್ಕೆ ಈ ಹುಚ್ಚಿನ ಜೊತೆ ಬರ್ತೀರಾ ಸಾರ್ ಅನ್ನೋರು. ಪಿಶಾಚಿ ದೇಹ ಸಾರ್ ಇದು ಅನ್ನೋರು. ಬಾಲೋನ್ಮತ್ತ ಪಿಶಾಚ ವೇಷಾಯ ಮಹಾಯೋಗಿನೇ ಅವಧೂತಾಯ ಅಂತ ಬರುತ್ತೆ. ಆ ಮಹಾಯೋಗಿಗಳಾಗಿರ್ತಕ್ಕಂಥ ಅವಧೂತರು ಈ ಥರ ಅವಸ್ಥೆಯಲ್ಲಿರ್ತಾರೆ. ಇಷ್ಟೊಂದು ಪೀಠಿಕೆ ಯಾಕೆ ಹೇಳಿದೆ ಅಂದರೆ, ನಮ್ಮದು ಸನಾತನ ಧರ್ಮದಲ್ಲಿ ದತ್ತಮಾಲಾ ಮಂತ್ರದ ಮೊದಲನೇ ಚರಣ ಇದು ಬಾಲವನ್ ಇದು ಬರೋದು. ಅದರ ಅರ್ಥ ನೋಡಿದ್ರೆ ಅದಕ್ಕೆ ಅನ್ವರ್ಥವಾಗಿ ನಮ್ಮ ಗುರುಗಳು ನಮ್ಮ ಕಣ್ಮುಂದೆ ಇದ್ರು. ದತ್ತ ಸ್ವರೂಪನೇ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.